ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡ್ರಿ. ಇವತ್ತು ನೋಡ್ರಿ ನಿನ್ನೆ ಬಾಗೇವಾಡಿಗೆ ಬಂದಿದ್ವಲ್ಲ, ಹಿಂಗೆ ನಮ್ಮ ಅಕ್ಕನ ಪುಂತಿಥಿ ಆಯ್ತು, ನಮ್ದು ಐತಿ ಬಂದು ಇವತ್ತು ವಾಪಸ್ ಹೋಗ್ಬೇಕು ನೋಡ್ರಿ. 2 ಗಂಟೆ ಡ್ಯೂಟಿ ಐತಿ. ನಿನ್ನೆ ಬಂದು ಹೋದ್ರೆ ಆಯ್ತು ಅಂತೇಳಿ ನಮಸ್ಕಾರ ಮಾಡಿ ನಮ್ಮ ಅಕ್ಕಾಗತ್ತೆ ಹೋದ್ವಿ. ಆ್ಯಕ್ಚುಲಿ ನೋಡ್ರಿ ಪ್ರತಿ ಸಲ ನಾನು ಮುಂಚೆಗೆ ಬರ್ತಿದ್ದೆ, ಬಂದು ಪೂಜೆ ಅದು ಮಾಡ್ತಿದ್ದೆ. ಸಲ ಲೀವ್ ಸಿಗ್ಲಾರ್ಕ ಬರಲಿಲ್ಲ. ಸುಮ್ಮ ಡ್ಯೂಟಿ ಅಷ್ಟೇ ಇವತ್ತು ಚೇಂಜ್ ಆಗತ್ತಂತ ಬಂದ ತಕ್ಷಣ ಹೋದ್ವಿ, ನಮಸ್ಕಾರ ಮಾಡಿ ಅಟ್ಲೀಸ್ಟ್ ಅಕ್ಕಿನ ಪ್ರಸಾದ ತೊಗೊಂಡು ಹೋದ್ರಾತಂತೆ ಬಂದಿದ್ವಿ. ಬಂದು ದಿವ್ಯಾನ ನೋಡ್ರಿ ಬೆಳಗ್ಗೆ ಹೋದ್ಲು, ನಮ್ಮ ಅಣ್ಣನ ಕೂಡ ಕಾರ್ನಾಗ ಹೋದ್ಲು ನೋಡ್ರಿ. ಬೆಳಗ್ಗೆ ನಮ್ದು ಡ್ಯೂಟಿ ಐತಿ 2 ಗಂಟೆ ತನಕ ನಡೀತದೆ ಅಂತೇಳಿ ನಾವು ಬಿಟ್ವಿ. ಆಕಿಂದ ಎಕ್ಸಾಮ್ ಅದಾವ ನೋಡ್ರಿ ಇವತ್ತು, ಅದಕ್ಕೆ ಆಕಿ ಹೋದ್ಲು ಮುಂದೆ. ಬರೀ ಇವತ್ತಿನ ಹೆಂಗೂ ಬಾಗೇವಾಡಿ ಬಂದಿಲ್ಲ, ಲವಾದನ ಆಯಿತು. ನಂಗೆ ಭಾಳ ಮಂದಿ ಕೇಳಿದ್ರು ಹೋಮ್ ಟೂರ್ ಮಾಡಿ ಅಂತೇಳಿ. ಗಂಡ ಮನೆಗೆ ಹೋಮ್ ಟೂರ್ ಆಮೇಲೆ ಮಾಡ್ತಂತ. ಈಗ ತವ್ರ ಮನೆಗೆ ಬಂದಿಲ್ಲ, ನಮ್ಮ ತವ್ರ ಮನೆಗೆ ಹೋಮ್ ಟೂರ್ ಮಾಡ್ತಂತ. ಇವತ್ತು ನಮ್ದು ಅಂದ್ರೆ ಸ್ಮಾಲ್ ಹೋಮ್ ಐತಿ, ಅಷ್ಟೇನು ದೊಡ್ಡದಿಲ್ಲ ನಮ್ಮ ಮನೆ. ಏನು ಎಷ್ಟು ಐತಿ ಚಿಕ್ಕದಾಗಿ ಚೊಕ್ಕದಾಗ ಅಷ್ಟೇ ನಿಮಗೆಲ್ಲರಿಗೆ ತೋರಿಸ್ನತ್ತ. ಫಸ್ಟ್ ಈಗ ಕೆಳಗೆ ಹೋಗಿ ಎದ್ದು ಸ್ನಾನದೆಲ್ಲ ಮಾಡೀನಿ. ಫಸ್ಟ್ ಕೆಳಗೆ ಹೋಗಿ ನಾಷ್ಟ ಮಾಡ್ಬರ್ತೀನಿ ನೋಡ್ರಿ. ನಾಷ್ಟ ಮಾಡಿ ನೆಕ್ಸ್ಟ್ ಹೋಮ್ ಟೂರ್ ಮಾಡ್ತೀನಂತ. ನಾಷ್ಟ ಮಾಡತ್ತೆ ನೋಡ್ರಿ, ಶಾವಿಗೆ ಉಪ್ಪಿಟ್ಟು ಎಲ್ಲ ನಾಷ್ಟ ಮಾಡೋಂಬರ್ರಿ. ಈ ಟೈಮ್ ನೋಡ್ರಿ 12 ಗಂಟೆ ಆಗಿಬಿಡ್ತು. ನಾಷ್ಟ ಆಚೆ ಎಲ್ಲ ಆಯಿತು. ಇನ್ನೇನು ಹೋಗುಂಬರ್ರಿ. ನಾ ಹೋಮ್ ಟೂರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ನೋಡ್ರಿ, ಇವತ್ತು ಆಗಲಿಲ್ಲ. ಟೈಮೇ ಆಗ್ಬಿಡ್ತು. ಎಲ್ಲ ರಿಲೇಷನ್ ಅವ್ರವ್ರು ಬಂದರು, ಮಾತಾಡ್ಕೊಂಡು ಕೂತಿದ್ವಿ. ತವ್ರ ಮನೆ ಬಂದರೆ ಟೈಮ್ ಹೆಂಗೆ ಹಾಕೋದು ಗೊತ್ತೇ ಆಗಲ್ಲ ನೋಡು. ಅದು ಮಾತಾಡ್ಕೊಂಡು ಕೂಡ್ತೀವಿ. ಟೈಮ್ ಬರೋದೇ ನೈಟ್ ಬಂದೀವಿ. ಅದಕ್ಕೆ ಈಗ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ತೊಟ್ಲ ಹಾಕಕ್ಕೆ ಬರ್ತಾರಲ್ಲ, ಅವಾಗ ನೀವ ಅಂತ ಫ್ರೀ ಇದ್ದಾಗ ಮಾಡಿದ್ರೆ ಆಯ್ತಂತ ಇವತ್ತು ಮಾಡಲಿಲ್ಲ ನೋಡ್ರಿ. ಬರೀ ಹೋಗುಮ್, ಈಗ ಟೈಮ್ ಆಗೈತಿ. ಕುರ್ಕುರೆ ಚಲೋ ಆಯ್ತಾನ ಅಂಗಡಿಗೆ. ಅಂಗಡಿ ಏನಾರ ಚಲೋ ನೋಡಿ. ಬರೀ ಕುರ್ಕುರೆ ತಿಂದೆ, ಇದು ತಿಂದೆ. ಕುರ್ಕುರೆ ಕೊಡ್ಬೇಡ, ಲಾಲಿಪಾಪ್ ಕೊಡು ಬರೀ ಒಂದು ನೋಡ್ರಿ. ಈಗ ಆರಾಮಾಗಿ ಬಂದು ಸ್ಟಾರ್ಟ್ ನಾವು. ಬಲೂನ್ ಬೇಡಪ್ಪಿ, ಬಲೂನು ಗಂಟ್ಲ ಸಿಗ್ತಾವ ನೋಡಿ. ಕುರ್ಕುರೆ ಚಾಕ್ಲೇಟ್ ಕಿಶದ ತಿರ್ಕೋದೆ. ಅಜ್ಜಿ ಅಂಗಡಿ ಚಲೋ ಮಾಡ್ಯಾರ. ಹೋಗ್ಬೇಕಂತ ಹೊರ ಬಂದು ರೆಡಿಯಾಗಿ ನಿಂತೀವಿ. ಬ್ಯಾಗ್ ತೊಗೊಂಡು ಮಳೆ ಸ್ಟಾರ್ಟ್ ಆಗ್ಬಿಡ್ತು ನೋಡ್ರಿ. ಡ್ಯೂಟಿ ಟೈಮ್ ಒಂದು ಹಾಕತೈತಿ. ಮಳೆ ಒಂದು ನಿಂದ್ರಲಾಗೈತಿ. ಕರೆಕ್ಟಾಗಿ ಹೊರಗೆ ಬರ್ನ ಮಳೆ ಸ್ಟಾರ್ಟ್ ಅದು ನೋಡಿ. ಕುರ್ಕುರೆ ಚಾಕ್ಲೇಟ್ ಎಲ್ಲ ತಿಂದು ಕಲಾಸ ಅದು. ಈಗ ಮತ್ತೆ ವಾಪಸ್ ಕೇಳ್ತಾರೆ ಅವ್ರಿಗೆ. ಸ್ಟಾರ್ಟ್ ಆಯ್ತು ನೋಡಿ. ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತೀವಿ ನೋಡ್ರಿ. ಬಸ್ ಸ್ಟ್ಯಾಂಡ್ ತನಕ ಬರೋ ತನಕ ತೊಯ್ಸ್ಕೊಂಡೇ ಬಂದ್ವಿ. ಈಗ ಸ್ಕೂಟಿ ಮ್ಯಾಗ ಅಲ್ಲೇ ನಿಂದ್ರಿಸ್ಬೇಕು ಅಂದ್ಕೊಂಡ್ವಿ. ಮತ್ತೆ ಲೇಟ್ ಆಗತ್ತೆ ನೋಡ್ರಿ. ಟೈಮ್ ಒಂದು ಆಗಿತ್ತಲ್ಲ ಡ್ಯೂಟಿಗೆ ಅಂತೇಳಿ ಹಾಗೆ ಬಂದ್ವಿ. ಬಸ್ ಅಂತೂ ಫುಲ್ ರಶ್ ಇತ್ತು ನೋಡ್ರಿ ಇಲ್ಲಿ. ಅದು ನನಗೊಂದು ಕವಿತಾಗೊಂದು ಸೀಟ್ ಸಿಕ್ತು ನೋಡ್ರಿ. ಆಕೆ ಹಿಂದ್ಗಡೆ ಕೂತ, ನಾ ಇಲ್ಲಿ ಮುಂದೆ ಕೂತಿದ್ದೆ. ಫುಲ್ ರಶ್ ಆಗೈತೆ ನೋಡ್ರಿ. ನಂಗೆ ಟೈಮ್ ಆಗಿತ್ತು, ಹಿಂಗಾಗಿ ಬಂದು ರೀಚ್ ಆದ್ವಿ ಅಂತ ಅಂದ್ಕೊಂಡಿವಿ. ಬಂದು ಕರೆಕ್ಟಾಗಿ ಒಳಗಡೆ ಹ್ಯಾಶ್ ಬಂದ್ರೆ ನೋಡೋರು ಬಸ್ನವರು. ಬಂದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತಿ. 40 ಮಿನಿಟ್ಸ್ ಇಲ್ಲೇ ವೇಟ್ ಮಾಡಿ ನೋಡ್ರಿ ಮನೆಗಳು ಯಕ್ಷಿಗೆ ಮಾಡಿ ಸಾಕಾಗಿ ಈಗ ಬಂದು ನೋಡ್ರಿ ಬಸ್ ಸ್ಟ್ಯಾಂಡಿಗೆ. ಬಸ್ 2:15 ಆಯ್ತು. ಇಲ್ಲಿ 1:49ಗೆ ಬಂದಿದ್ವಿ. ಅಲ್ಲಿ ಬರೀ ಟೈಮ್ ಆಗ್ಬಿಡ್ತು. ಇನ್ನು ಮನೆಗೆ ಹೋಗ್ಬೇಕು ಅನ್ಕೊಂಡಿವಿ. ಅದಕ್ಕೆ ಡೈರೆಕ್ಟ್ ಆಟೋ ಹುಡ್ಕಾಡಿದ್ರೆ ಆಗ್ತದೆ. ಡೈರೆಕ್ಟ್ ಆಟೋ ಮಾಡ್ಕೊಂಡು ನೋಡ್ರಿ. ಡೈರೆಕ್ಟ್ ಅಲ್ಲಿ ಮನೆ ಹತ್ರ ನಮ್ದು ಕೆ ಸಿ ನಗರ ಬರ್ತದಲ್ಲ, ಅಲ್ಲಿಂದ ಆಟೋ ಮಾಡ್ಕೊಂಡು ಮತ್ತೆ ಇನ್ನು ಅಲ್ಲಿ ಬಂದು ಗಾಂಧಿ ಚೌಕಲಿಂದ ಹೋಗ್ಬೇಕಾದ್ರೆ ತೀರಾ ಲೇಟ್ ಆಗತ್ತೆ. ನಾವೇನರ ಅಂದ್ಕೊಂಡು ಟೈಮ್ ಇಟ್ಕೊಂಡು ಬಂದಿರ್ತೀವಿ. ಬಟ್ ಹಿಂಗೆ ಏನರ ಮಿಡಲ್ ಪ್ರಾಬ್ಲಮ್ ಆಯಿತು ಅಂದ್ರೆ ಇದೇ ಆಗುತ್ತೆ ನೋಡಿರಿ. ಡ್ಯೂಟಿ ಮಾಡೋರು ಹಣೆ ಬರಾನೇ ಇದೇ ಆಗುತ್ತೆ ಯಾರಿಗೊತ್ತು. ಅದ್ರಾಗ ನಾನು ಲೀವ್ ಒಂದು ತೊಗೊಂಬಂದಿಲ್ಲ. ನಿನ್ನೆ ಬಂದಿನಿ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಇವತ್ತು ಮಧ್ಯಾಹ್ನ ಡ್ಯೂಟಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡು ಬಂದಿದ್ದೆ. ಅದ್ರೊಳಗೆ ಮಳೆ ಬಂದು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅದ್ರಾಗೆಲ್ಲ ಬೈಪಾಸಿಗೆ ಬರ್ತಿದ್ವಿ ನೋಡ್ರಿ ಬಸ್ ಎಲ್ಲ. ಈ ಬಸ್ ಏನೈತಿ ಒಳಗಿಂದ ಹಾಶ್ ಬಂತು. ಹಾಗಾಗಿ ಅಲ್ಲಿ ಟ್ರಾಫಿಕ್ ಮನೆಗಳು ಎಗ್ಸಿ ಒಳಗೆ ಒನ್ ವೇ ಒಳಗೆ ಮಸ್ತ್ ಟ್ರಾಫಿಕ್ ಆಗಿ ಕಂಟಿನ್ಯೂಸ್ ಎಲ್ಲ ಕಡೆ ಮುಂದೆ ಹೋಗೋಕ್ಕಾಗಲಾಗಿತ್ತು, ಹಿಂದೆ ಹೋಗಲಾಗಿತ್ತು. ಅದ್ರಾಗ ಕಂಟಿನ್ಯೂಸ್ ಮಳೆ ಬೇರೆ ಐತಿ ನೋಡ್ರಿ. ಅದ್ರಾಗ ಇದ್ರೊಳಗೆ ಅಡ್ವಾನ್ಸೇ ಮಳೆ ಸ್ಟಾರ್ಟ್ ಆಗೈತೆ ನೋಡಿ. ನಾ ಇಲ್ಲಿ ಜೂನ್ ಐತಿ ಏನು ಈಗೇ ಸ್ಟಾರ್ಟ್ ಆಗ್ಬಿಟ್ಟದ ಮಳೆ. ಬರೀ ಡೈರೆಕ್ಟ್ ಏನೈತಿ ಆಟೋನೇ ಮಾಡಿದ್ವಿ. ಮನೆಗೆ ಹೋದ ತಕ್ಷಣ ಮತ್ತು ಆ ಕಡೆ ನಾವು ಡೈರೆಕ್ಟೇ ಹೋಗ್ಬೇಕು ಅನ್ಕೊಂಡ್ರಿ. ಮಳೆ ಒಂದು ಬರಾಕತ್ತ ಅಂತೇಳಿ ಸ್ವಲ್ಪ ಸ್ಟಾಪ್ ಆಗೋದು ಬರೋದು ಮಳೆ ಹಿಂಗೆ ಆಗುತ್ತೆ ನೋಡ್ರಿ. ಗಾಂಧಿ ಚೌಕ್ನಾಗ ಯಾವ ಥರ ಮಳೆ ಆಗಿದೆ. ಫುಲ್ ಎಲ್ಲ ಕಡೆ ಮಳೆ ಅಂದರೆ ಮಳೆ ನೋಡ್ರಿ. ಎಲ್ಲಿ ಬೇಕಾದಲ್ಲಿ ನೀರು ನಿಂತ್ಬಿಟ್ಟಿದ್ದು. ಅದಕ್ಕೆ ಈ ಸ್ಕೂಟಿ ಮ್ಯಾಗ ಹೋದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಕವಿತಾ ನಾನು ಇಬ್ಬರು ಓದೇವಲ್ಲ, ಇಲ್ಲಾಂದ್ರೆ ಮನೆಯವ್ರು ಕರೆಯಾಗಿ ಬರ್ತಿದ್ರು ನೋಡ್ರಿ. ಇಬ್ಬರು ಇದ್ವಂದ್ರೆ ನಾವು ಒಬ್ಬಕ್ಕೆ ಇದ್ದಂದ್ರೆ ಬರ್ತಿದ್ರು. ಮತ್ತು ಸುಮ್ಮನೆ ಕವಿತಾ ನಾನು ಇಬ್ಬರು ಓದೇವು. ಮತ್ತು ಮಳೆ ಒಂದು ಸ್ಟಾರ್ಟ್ ಐತಿ. ಮತ್ತೆ ಇಲ್ಲಿ ಸ್ಕೂಟಿ ಮ್ಯಾಗ ಹೋಗೋದು 3 ಸೀಟ್ ಅಂತೇಳಿ ಡೈರೆಕ್ಟ್ ಆಟೋಕ್ಕೆ ಹೋದ್ರಾತಂತ ಆಟೋ ಮಾಡ್ಕೊಂಬಿಟ್ವಿ ಅಲ್ಲಿಂದನೇ. ಅದರ ಊರಿಂದ ಬಂದೆ ನೋಡ್ರಿ. ಬಂದು ಅಲ್ಲೇ ಕಂಟಿನ್ಯೂಸ್ ಬಸ್ ಟ್ರಾಫಿಕ್ ಜಾಮ್ ಮಾಡಿಕೊಂಡು ಫುಲ್ ಲೇಟ್ ಆಯ್ತು ನೋಡ್ರಿ. ಬರೀ ಪಟ್ ಹೋಗಿನಿ. ಈಗ ಡ್ಯೂಟಿ ಟೈಮ್ ಆಗ್ಬಿಟ್ಟೈತೆ ಆಲ್ರೆಡಿ. ಎಷ್ಟು 2:30 7 hours later. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. ಈಗ ಜಸ್ಟ್ 9 ಗಂಟೆ ಆಯಿತು. ಶೀಜು ಸರಿ
ಜಸ್ಟ್ ಬಂದ ನೋಡ್ರಿ ಡ್ಯೂಟಿಯಿಂದ 9:30 ಆಗೋಯ್ತು ನೋಡ್ರಿ ಟೈಮ್. ಪೇಷಂಟ್ ಭಾಳ ಇದ್ದು ಸ್ವಲ್ಪ ಜಿಟಿ ಮಳೆ ಬರೀ ಬರತ್ತ. ಇವತ್ತು ಬರೀ ಕಂಟಿನ್ಯೂಸ್ ಬರೀ ಮಳೆ ತರಿಸ್ಕೊಳ್ಳೋದಾಗೈತೆ ನೋಡ್ರಿ. ಅಲ್ಲಿನೂ ತರಿಸ್ಕೊಂಡೆ ಬಾಗೇವಾಡಿಂದ ಬರುವಾಗ ಇಲ್ಲಿನೂ ಬಂದು ತರಿಸ್ಕೋದಾಯ್ತು ನೋಡ್ರಿ. ಬರೀ ಪಟ್ ಫ್ರೆಶ್ ಅಪ್ ಆಗ್ತಾನೆ ನೀವು ಅದನ್ನು. ನಮ್ಮ ಮನೆಯವರು ಮೆಸ್ಸಿಂದ ಬಂದ್ರು ನೋಡ್ರಿ. ಊಟ ಅದೆಲ್ಲ ಆಯ್ತು, ಊಟ ಮಾಡಿದ್ವಿ. ಅವಾಗೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡ್ರಿ. ಸೋಪ್ ಕುಡ್ದಿದ್ದು ಭಾಳ ಇಷ್ಟ, ನಮಗೂ ಇಷ್ಟ. ಊಟ ಆದಮೇಲೆ ಸೋಪ್ ತಿನ್ಬೇಕಂತೇಳಿ ಸ್ವಲ್ಪ ಬಿಸಿ ಮಾಡಿಟ್ಟೈತೆ ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಬಿಸಿ ಮಾಡಿಟ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ನೋಡ್ರಿ ಊಟ ಮಾಡೋದು ತಿನ್ನ. ಅದರ ಚಿನ್ನು ಸೋಪ್ ಅಂದರೆ ಸಾಕು ನೋಡ್ರಿ. ಊಟ ಮಾಡಿದ್ಮೇಲೆ ಒಂದು ಹಿಡಿ ಏನು ಇದು ತಿನ್ನತ್ತ ನೋಡ್ರಿ, ಚಿನ್ಮುರಿ ತಿನ್ನತ್ತೆ ತನ್ನ ಚಿನ್ನು ಸೋಪ್ ನೋಡಲ್ಲ ಹೆಂಗೆ ಕೂತಾನೆ ಸೋಪ್ ತಿನ್ಕೋದು. ಒಂದು ಸ್ವಲ್ಪ ವೇಸ್ಟ್ ಆಗ್ಬಾರ್ದು ಹೆಂಗೆ ಬೆಳಕತ್ತಾನೆ. ನೀವು ಸೋಪ್ ಇಷ್ಟ ಅನಪ್ಪು? ಹಾಂ, ಎಷ್ಟು ಇಷ್ಟ? ನಟಕ್ ಮಾಡ ಸೋಪ್ ಒಂದಿದ್ರೆ ಸಾಕು ನೋಡ್ರಿ ಅವ್ನಿಗೆ, ಬರೀ ಅದೇ ತಿಂತಾನ ನೋಡ್ರಿ. ಇಲ್ಲಿ ಇಷ್ಟು ಹೊಡ್ದೀವಿ, ಸ್ವಲ್ಪ ಬಿಸಿ ಮಾಡಿದ್ವಿ ಉಪ್ಪು ಹಾಕಿ. ಉಪ್ಪು ಹಾಕ್ಬೇಕಾದ್ರೆ ಟೇಸ್ಟ್ ಬರ್ತದಪ್ಪಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಲೇಟೆಸ್ಟ್ ಅಷ್ಟು ಹಾಕಿರು. ಊಟ ಮಾಡ್ದಿಲ್ಲ, ಬಂದ ತಕ್ಷಣ ಅವನಿಗೆ ಊಟ ಮಾಡಿಸಿದೆ ನೋಡ್ರಿ. ಬಂದು ಒಂದು ರೊಟ್ಟಿ ಹಾಲು ತಿನ್ನಿಸಿದೆ. ಅವ್ನಿಗೆ ತಿನ್ನಿಸ್ಬಿಟ್ಟು ಈಗ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಊಟ ಮಾಡಿದ್ವಿ. ನಮ್ಮ ಮನೆಯವರು ಬಂದಾರ ಮೆಸ್ಸಿಂದ. ಈಗ ಮೆಸ್ ನೋಡ್ರಿ ಹುಡುಗಿಯರು ಸ್ವಲ್ಪ ಇದಾವೆ, ಜಲ್ದಿನೇ ಬರ್ತಾರೆ. ಮೆಸ್ ಹೋಗಿ ಜಾಸ್ತಿ ಜನ ಇಲ್ಲ, ಅದಕ್ಕೆ ಜಲ್ದಿ ಬಂದಾರ ನೋಡ್ರಿ. 10 ಗಂಟೆ ಆಗೈತೆ, 10:30 ಆಗೈತೆ ನೋಡ್ರಿ ಈಗ ಟೈಮ್. ಊಟ ಆಯ್ತು ಈಗ ಆಲ್ರೆಡಿ. ನಮ್ಮದು ಡೈಲಿ ಆದ್ರೆ 10:30, ಅವರೇ ಬರಬೇಕಾದ್ರೆ 10:30 ಬರ್ತಿದ್ರು. ಇಲ್ಲಿ ಬಂದ ಮ್ಯಾಗ ಊಟ ಮಾಡ್ಬೇಕಾದ್ರೆ ತೀರಾ ಲೇಟ್ ಆಗ್ತೈತೆ ನೋಡ್ರಿ. 11 ಗಂಟೆಗೆ ಊಟ ಮಾಡಿ 11:30, 12 ಗಂಟೆ ಆಗತ್ತೆ. ಹಾಂ, ಧಾರಾವಾಹಿ ನೋಡಕತ್ತೀವತ್ತು ನೋಡ್ರಿ. ರಾಮಾಚಾರಿ ಸೀರಿಯಲ್ ನೋಡಾತಿ ನಾನು ಬಂದ್ಬಿಟ್ಟು ಅದಕ್ಕೆ ಹೇಳಕತ್ತ ನೋಡ್ರಿ. ಧಾರಾವಾಹಿ ನೋಡಕತ್ತೀವತ್ತಿ. ಬಾಯಿಯೊಳಗೆ ಇರ್ಬೇಕಿಲ್ಲಪ್ಪಿ, ನೀ ಯಾಕೆ ಬಂದು? ಬಾಯಿಯೊಳಗೆ ಇರ್ಬೇಕಿಲ್ಲ, ನೀ ಯಾಕೆ ಬಂದು? ಈರಮ್ಮಜ್ಜಿ ಬಲ್ಯಾಕ ಅಲ್ಲೇ ಅಂಗಡಿ ಇತ್ತು, ಕುರ್ಕುರೆ ಚಾಕ್ಲೇಟ ತಿನ್ಕೋತಿರ್ಬೇಕಿಲ್ಲ. ಹಾಕಿ ಹೊಡಿತಾಳ. ಮತ್ತು ಚಂತನ ಕುರ್ಕುರೆ ಬೇಕು, ಚಾಕ್ಲೇಟ್ ಬೇಕು, ಕುರ್ಕುರೆ ಬೇಕು, ಚಾಕ್ಲೇಟ್ ಬೇಕು, ಒಂದು ಲಾಲಿಪಾಪ್ ಬೇಕು ಅಂದ್ರೆ ಹೊಡಿತಾಳೆ. ಮತ್ತು ಚಂತನ ತಿಂದ್ರೆ ಹೆಂಗೆ? ಯಾವಾಗಾರ ಒಮ್ಮೆ ತಿನ್ಬೇಕಪ್ಪ. ಎಲ್ಲ ಅಂಗಡಿ ಅಪ್ಪರ್ ಬಡಿದಲ್ಲಿ ನಿನಗೆ ಕೊಡ್ಬೇಕಾಕ್ಕದ ಅಜ್ಜಿ. ಮತ್ತು ಹೌದಿಲ್ಲ? ಸುಮ್ಮ ಅಂಗಡಿ ತೊಗೊಂಬರ್ಬೇಕಾಗೈತೆ ಬರಾಗ. ಅಲ್ಲಿ ಬಾಗೇವಾಡಿ ಅಂದ ಅಜ್ಜಿ ಅಂಗಡಿ ತಂದ್ಕೇಸಿ ಬಿಜಾಪುರ್ನಾಗೆ ಇಲ್ಲಿ ತಿನ್ಕೋತ ಕೂತ್ಬಿಟ್ಟು ಅವನು ಚಂತನ. ಹಾಂ, ಚಲೋ ಅದ್ಯಾ. ಇಲ್ಲೇ ಒಂದು ಅಂಗಡಿ ಇಟ್ಬಿಡ್ಬೋದು ಬಿಜಾಪುರೊಳಗೆ. ಅಂಗಡಿದು ಮನೆ ಕಟ್ಸುಮು. ಚಂತನ ಕುರ್ಕುರೆ ಚಾಕ್ಲೇಟ ಲಾಲಿಪಾಪ ತಿನ್ನಕ್ಕೆ ಬರ್ತದೆ ನಿನಗೆ. ಅವ ಚಲೋ ಹಾಕದ ನೋಡಿ. ಚಂತನ ತಿನ್ನೋದು ಮತ್ತು ಆರಾಮ್ ತಪ್ಪೋದು. ಮೊನ್ನೆ ಆರಾಮಾಗಿಲ್ಲ? ಮೊನ್ನೆ ಏನಾಗಿತ್ತು ನಿನಗೆ? ಮತ್ತು ಇಂಜೆಕ್ಷನ್ ಕೊಡ್ತಾ ಅಂದ್ರೆ ಮೊನ್ನೆ ಗುಳಿಗೆ ತೊಗೊಂಡು ಇಲ್ಲಿಗೆ ಮತ್ತೆ ಆರಾಮ್ ತಪ್ತಾ ಇಲ್ಲ? ಕುರ್ಕುರೆ ಚಾಕ್ಲೇಟ್ ತಿಂದ್ರೆ ಮತ್ತೆ ಆರಾಮ್ ತಪ್ತದಿಲ್ಲ? ಮತ್ತು ತಿನ್ಬಾರ್ದು ಮತ್ತು, ಹೌದಿಲ್ಲ? ನೋಡ್ರಿ ಇವ್ನಿಗೆ ಹೇಳಾಕತ್ತಾನ ಇಲ್ಲೇ ಒಂದು ಅಂಗಡಿ ತಂದ್ಬಿಡು. ಮತ್ತು ನೋಡ್ರಿ ಇಲ್ಲೇ ಬಿಜಾಪುರನೇ ಒಂದು ಅಂಗಡಿ ಕಟ್ಬಿಡ್ತಾನತ್ತ. ಅಂಗಡಿ ತಿನ್ಕೋತ ಕುಂದ್ರ ಚಂತನ ಕುರ್ಕುರೆ ಚಾಕ್ಲೇಟ್ ತಿನ್ನೋದು, ತಿಂದ್ಬಿಟ್ಟು ಮತ್ತು ಆರಾಮ್ ತಪ್ಪೋದು, ಮತ್ತು ಹಾಸ್ಪಿಟ್ಲಿಗೆ ಹೋಗೋದು, ಹೌದಿಲ್ಲ? ಈ ಹುಡುಗರು ಹಿಂಗೆ ನೋಡ್ರಿ. ಅಂಗಡಿ ಅದು ಇದ್ದರೆ ಮುಗಿತೇ ಹೋಗ್ತಲ್ಲಿ. ಬಾಯಿವಾಡಿ ಹೋಗೋಣ ನಾವು ಒಂದು ಅಷ್ಟೊಂದು ಕೊಡಂಗಿಲ್ಲ ನೋಡ್ರಿ. ಸುಮ್ಮ ಅಜ್ಜಿ ಯಾವಾಗ ಕೊಡ್ತಾಳ, ಬೈತಾ ಆತಿ ಎಷ್ಟು ಹೆಂಗೆ ಹೇಳ್ತಾ ನೋಡ್ರಿ. ಬರೀ ಊಟ ಅಂತೂ ಆಗಿದ್ದು. ಸ್ವಲ್ಪ ಹೊರಗೆ ವಾಕ್ ಮಾಡೋಣ ನೋಡಿ. ಹೊರಗೆ ಕ್ಲೈಮೇಟ್ ಮಸ್ತ್ ಐತೆ. ನಾವು ಹೊರಗೆ ಒಂದು ವಾಕ್ ಮಾಡ್ಕೊಂಬರೋ. ಮತ್ತು ಟೈಮ್ ತಿರುಗಿ 11 ಗಂಟೆ ಆಗೇ ಬಿಡ್ತು ನೋಡ್ರಿ. ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ. ಇವತ್ತು ಹಿಡಿದು ಯಾರಿಗೆಲ್ಲ ಎಷ್ಟಾಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.